ಮೂರು ಅಂತಸ್ತಿನ ಅಪಾರ್ಟ್ಮೆಂಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಗಳೂರಿನ ಡೇವಿಸ್ ರಸ್ತೆಯ ವಿಶ್ರಾಮ್ ಅಪಾರ್ಟ್ಮೆಂಟ್ನಲ್ಲಿ ಈ ಅವಘಡ ಸಂಭವಿಸಿರುವುದು. ಮೊದಲ ಮತ್ತು ಎರಡನೇ ಫ್ಲೋರ್ನಲ್ಲಿ ಸಂಪೂರ್ಣ ಬೆಂಕಿ ಆಹುತಿಯಾಗಿದೆ. ಈ ಸ್ಫೋಟದ ತೀವ್ರತೆಗೆ ಫ್ಲಾಟ್ಗಳಲ್ಲಿದ್ದೆಲ್ಲವೂ ಕೂಡ ಛಿದ್ರ ಆಗೋಗಿದೆ. ಮೊದಲ ಮಹಡಿಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿತ್ತು. ಮತ್ತೆ ಗಂಡ ಹೆಂಡತಿಗೆ 90% ಬರ್ನ್ ಆಗಿದೆ, ದೇಹದ ಭಾಗಗಳು ಸುಟ್ಟು ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನ್ಯೂಸ್ ಫಸ್ಟ್ಗೆ ಅಪಾರ್ಟ್ಮೆಂಟ್ನ ನಿವಾಸಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಮಾಹಿತಿ ತಿಳಿತಿದ್ದ ಹಾಗೆ ಸ್ಥಳಕ್ಕೆ ಪುಲಕೇಶಿ ನಗರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಘಟನೆಯ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಈ ಸಿಲಿಂಡರ್ ಸ್ಫೋಟಗೊಂಡು ಇದಕ್ಕಿದ್ದ ಹಾಗೆ ಬೆಂಕಿ ವ್ಯಾಪಿಸಿದ ಸಂದರ್ಭದಲ್ಲಿ ಟೆರೆಸ್ ಮೇಲಕ್ಕೆ ಏರಿದ್ರು ಮೂವರು ಯುವಕರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದಕ್ಕೆ. ಇದನ್ನು ತಿಳಿದು ಅಗ್ನಿಶಾಮಕ ಸಿಬ್ಬಂದಿ ಅವರನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿದೆ ಯುವಕರಿಗೆ ಅನ್ನೋದು ಗೊತ್ತಾಗಿದೆ. ಬೆಳಗ್ಗೆ 5 ಗಂಟೆಗೆ ಸಡನ್ಲಿ ಒಂದು ಬ್ಲಾಸ್ಟ್ ಬಂತು. ನಾವು ಎಲ್ಲ ಉಪವಾಸ ಮಾಡಿಸ್ಕೊಂಡು ನಮಾಜ್ಗೆ ಹೋಗ್ಬಿಟ್ರಂದ್ರೆ ಫುಲ್ ನಾಯ್ಸ್ ಬಂತು. ಎಲ್ಲರೂ ಮತ್ತೆ ಇಲ್ಲಿ ಹೋಗ್ಬಿಟ್ಟು ನೋಡಿಬಿಟ್ರಂದ್ರೆ ಆವಾಗಲೇ ನಾವು ಫೈರ್ ನೋಡಿದ್ರು. ವಿಂಡೋ ಕಡೆಯಿಂದ ಫುಲ್ ಫೈರು ಬಂದ್ಬಿಟ್ಟು ಈ ಕಡೆ ಫುಲ್ ಬ್ಲಾಸ್ಟ್ ಆಗಿಬಿಟ್ಟು ಎಲ್ಲನೂ ಮತ್ತೆ ಇದು ಇಲ್ಲಿ ಆಪೋಸಿಟ್ ಬಿಲ್ಡಿಂಗ್ ಡ್ಯಾಮೇಜ್ ಆಯಿತು, ಪಕ್ಕ ಬಿಲ್ಡಿಂಗ್ ಡ್ಯಾಮೇಜ್ ಆಯಿತು. ಪಕ್ಕ ಬಿಲ್ಡಿಂಗ್ನಲ್ಲಿ ಫೈರ್ ಬಂತು. ಅದು ಫೈರ್ ಬಂದ್ಬಿಟ್ಟು ಮೇಲ್ಗಡೆನೂ ಮತ್ತೆ ಸೆಕೆಂಡ್ ಫ್ಲೋರ್ನಲ್ಲಿ ಹೋಯಿತು. ಇದು ನಾನು ನೋಡಿದ್ದೀವಿ. ಇಮಿಡಿಯೇಟ್ಲಿಗೆ ಅವ್ರಿಗೆ ಮತ್ತೆ ಆ್ಯಂಬುಲೆನ್ಸ್ಗೆ ಅವರು ಒಂದು ಶಿವಶಂಕರ್ ಇದ್ದಾರೆ ಕೆಳಗಡೆ ಗ್ರೌಂಡ್ ಫ್ಲೋರ್ನಲ್ಲಿ, ಅವರು ಮತ್ತೆ ಇಮಿಡಿಯೇಟ್ಲಿ ನೋಡಿಸ್ಕೊಂಡು ಪೊಲೀಸ್ಗೆ ಮತ್ತೆ ಅವರು ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿದ್ರು. ಮತ್ತು ಆ ತಕ್ಷಣ ಅಥಾರಿಟೀಸ್ ಬಂದುಬಿಟ್ಟು ಇಲ್ಲಿ ಕಂಟ್ರೋಲ್ ತಗೊಂಡ್ಬಿಟ್ಟು ನೋಡಿದ್ದಾರೆ. ಇದು ಡೀಟೇಲ್ಸ್ ಕೊಡ್ತಾರೆ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಅಂಕಿತಾ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತಾ, ಇತ್ತೀಚೆಗೆ ಸಿಲಿಂಡರ್ ಸ್ಫೋಟದ ಸಾಲು ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಸೇರ್ಪಡೆ ಪುಲಕೇಶಿ ನಗರದ ಈ ಸಿಲಿಂಡರ್ ಬ್ಲಾಸ್ಟ್ ಘಟನೆ ಕುರಿತಂತೆ ಏನೆಲ್ಲ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ವಿಜಯ್, ಬೆಂಗಳೂರಿನ ಪುಲಕೇಶಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಡೇವಿಸ್ ರಸ್ತೆಯಲ್ಲಿರುವಂತಹ ವಿಶ್ರಮ್ ಅನ್ನೋ ಅಪಾರ್ಟ್ಮೆಂಟ್ನಲ್ಲಿ ಇವತ್ತು ಬೆಳಗ್ಗೆ 5 ಗಂಟೆಗೆ ಏಕಾಏಕಿ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ನ ತೀವ್ರತೆಗೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು ಮನೆಯಲ್ಲಿರುವಂತಹ ವಸ್ತುಗಳು, ಜೊತೆಗೆ ಮನೆಯಲ್ಲಿದ್ದಂತಹ 2 ವ್ಯಕ್ತಿಗಳಿಗೆ ಅಂದರೆ ದಂಪತಿಗೆ ಗಂಭೀರ ಗಾಯ ಆಗಿ ಅವರನ್ನು ಈಗಾಗಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಸದ್ಯಕ್ಕೆ ನಾನು ಆ ಜಾಗದಲ್ಲಿ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಇದೇ ಮನೆ ಅಂದರೆ 3 ಅಂತಸ್ತಿನ ಕಟ್ಟಡ ಏನಿದೆ, ಈ ಒಂದು ಕಟ್ಟಡದಲ್ಲಿ ಬ್ಲಾಸ್ಟ್ ಆಗಿರುವಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಈಗ ಮೇಲ್ನೋಟಕ್ಕೆ ಏನ್ ಗೊತ್ತಾಗ್ತಾ ಇದೆ ಅಂತಂದ್ರೆ ಗ್ಯಾಸ್ ಲೀಕ್ ಆಗಿದೆ. ಲೀಕ್ ಆದ ಬಳಿಕ ಯಾವಾಗ ಇವರು ಸ್ಟವ್ ಅನ್ನು ಹಚ್ಚಿದ್ದಾರೆ ಆ ಸಂದರ್ಭದಲ್ಲಿ ಏಕಾಏಕಿ ಬ್ಲಾಸ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೊರಭಾಗದಲ್ಲಿ ಸಿಲಿಂಡರ್ ಹಾಗೆ ಇದೆ, ಹಾಗಾಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಅಂದ್ರೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಕೂಡ ಸಂಪೂರ್ಣವಾಗಿ ಗ್ಯಾಸ್ ಲೀಕ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಲೀಕ್ ನ ತೀವ್ರತೆಗೆ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಪಕ್ಕದಲ್ಲಿರುವಂತಹ ಅಪಾರ್ಟ್ಮೆಂಟ್ಗೂ ಕೂಡ ಒಂದಷ್ಟು ಹಾನಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ನೀವು ನೋಡ್ತಾ ಇರಬಹುದು, ಬಾಲ್ಕನಿಯಲ್ಲಿರುವಂತಹ ಸರಳುಗಳಾಗಿರ್ಬೋದು, ಗ್ಲಾಸ್ಗಳಾಗಿರ್ಬೋದು ಛಿದ್ರವಾಗಿದೆ. ಎಲ್ಲವೂ ಕೂಡ ರಸ್ತೆಗೆ ಅಪ್ಪಳಿಸಿದೆ. ಅಂದ್ರೆ ಬ್ಲಾಸ್ಟ್ನ ತೀವ್ರತೆಗೆ ಅಕ್ಕಪಕ್ಕದ ನಿವಾಸಿಗಳು ಕೂಡ ಆತಂಕಕ್ಕೊಳಗಾಗ್ತಾರೆ. ಜೊತೆಗೆ ಈ ಬಿಲ್ಡಿಂಗ್ ನಲ್ಲಿದ್ದಂತಹ ಕೆಲವೊಂದು ಯುವಕರೇನಿದ್ದಾರೆ ನೇರವಾಗಿ ಟೆರೆಸ್ ಮೇಲೆ ಹೋಗಿರುವಂತದ್ದು. ಅಂದ್ರೆ ಏನಾಯ್ತು ಅನ್ನೋ ಭಯಕ್ಕೆ ಎಲ್ಲರೂ ಕೂಡ ಮೇಲೆ ಹೋಗಿದ್ದಾರೆ. ಬಳಿಕ ಅವರನ್ನ ಕೂಡ ಪೊಲೀಸರು ರಕ್ಷಣೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಇದು 3 ಅಂತಸ್ತಿನ ಅಪಾರ್ಟ್ಮೆಂಟ್, ಜೊತೆಗೆ ಇಲ್ಲಿ 7 ಕುಟುಂಬಗಳು ವಾಸವಾಗಿದೆ. ಅಂದ್ರೆ 7 ಫ್ಲಾಟ್ಗಳು ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿ ಸಿಗ್ತಾ ಇರುವಂತದ್ದು. ಯಾವಾಗ ಬ್ಲಾಸ್ಟ್ ಆಯಿತು ಅಕ್ಕಪಕ್ಕದ ನಿವಾಸಿಗಳು ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಅವರು ಬಂದು ಇಲ್ಲಿದ್ದವರನ್ನ ರಕ್ಷಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಅಂದ್ರೆ 2 ಗಾಯ ಆಗಿದೆ. ಅಂದ್ರೆ ಸಿದ್ದೇಶ್ ಮತ್ತೆ ಅವರ ಇನ್ನೋರ್ವ ಮಹಿಳೆ ಆ ಮನೆಯಲ್ಲಿ ಇದ್ದಂಥವರಿಗೆ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಇನ್ಸಿಡೆಂಟ್ ಹೇಗಾಗಿದೆ ಅನ್ನೋದ್ರ ಬಗ್ಗೆ, ಜೊತೆಗೆ ಈ ಮೊದಲ ಫ್ಲೋರ್ನಲ್ಲಿದ್ದಂತಹ ಕುಟುಂಬ ಏನಿದೆ ಅವರಿಗೆ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಹಾಗಾಗಿ ಅವರ ಬಳಿ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ ಈಗಾಗಲೇ ಪುಲಕೇಶಿ ನಗರ ಪೊಲೀಸರು ಮಾಡ್ತಾ ಇದ್ದಾರೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.